ಪರಿಷತ್ ಕಲಾಪದಲ್ಲಿ ಸಿಎಂ ಡಿಕೆಶಿ ಆತ್ಮಸಾಕ್ಷಿಯ ಮಾತಾಡಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ತುಂಬಾ ದಿನ ಈ ಸ್ಥಾನದಲ್ಲಿ ನಾನಿರಲ್ಲ, ಆತ್ಮಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡ್ತೇನೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ನಾನು ಜೈಲು ನೋಡಿದ್ದೀನಿ, ಬೇಲು ನೋಡಿದ್ದೀನಿ. ಯಡಿಯೂರಪ್ಪ ಕೂಡ ಜೈಲಿಗೆ ಹೋಗಿ ಬಂದ್ರು. ನಾನು ಮದುವೆ ಆಗುವ ಮುನ್ನ ಮಂತ್ರಿ ಕೂಡ ಆಗಿದ್ದೆ. ಸಲೀಂ ಅಹಮದ್ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಇದ್ದ. ಮಾತಿನ ನಡುವೆ ಸಭಾಪತಿ ಬಗ್ಗೆ ಏಕವಚನದಲ್ಲಿ ಮಾತಾಡಿ ಅಯ್ಯೋ ಕ್ಷಮಿಸಿ ಅಧ್ಯಕ್ಷರೇ ಅಂತ ಸಿಎಂ ಡಿಕೆಶಿ ಹೇಳಿದ್ರು. You know that this city, ನಾನು ಈ ಅಧಿಕಾರ, this is not permanent to me. I know this, it is not permanent to me. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅನೇಕ ಸಂದರ್ಭದಲ್ಲಿ ನನ್ನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ನಾನು ಏನ್ ಬೇಕಾದ್ರೂ ಕರೀರಿ, ಸಿಟಿ ರವಿ ಏನ್ ಬೇಕಾದ್ರೂ ನನಗೆ ಬಿರುದು ಕೊಡ್ಲಿ, 1, 2, 3 ಬಿರುದು ಅಂತ ಸ್ಟಾರ್ ಕೊಡ್ಲಿ, ಇನ್ನೊಂದು ಏನಾದ್ರು ಬೇಕಾದ್ರೆ ಹೇಳಿ, ಎಲ್ಲ ಕೊಟ್ಟಿದ್ದಾರೆ. ಐ ವೆಲ್ಕಮ್ ಹಿಮ್. ಕ್ರಿಟಿಸೈಸ್ ಇರಬೇಕು, ತಪ್ಪೇನಿಲ್ಲ. ಅವಂತ ನನಗೆ ವೈರಿಗಳಿದ್ರೆ ರಾಜಕಾರಣದಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯ. ಮಾಧ್ಯಮದವರು ನಮ್ಮನ್ನ ಟೀಕೆ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕರಾಂಗ, ದೀಸ್ ಆರ್ ದಿ 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ನಾವೇನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಅದನ್ನ ಇವರು ಚಾಲನೆ ಮಾಡಲೇಬೇಕು. ಇಲ್ಲಿ ನಾವಿಬ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಪೇಪರ್ ಅವ್ರು ಬಂದ ತಕ್ಷಣ ಅವ್ರು ನೋಡಿ ಕೊನೆಗೆ ಅವರೇ ಸೆಲ್ಫ್ ಕೇಸ್ ತಗೊಂಡ್ಬಿಡ್ತಾರೆ, ಸುವಮೋಟೋ ಕೇಸ್ ತಗೊಂಡ್ಬಿಡ್ತಾರೆ. ಸೊ ಹಂಗೆ ಈ ಜೈಲು ನೋಡಿದೀವಿ, ಬೇಲು ನೋಡಿದೀವಿ. ನಾನು ಕಳ್ಸಿದ್ರು ಜೈಲ್ಗೆ, ನಾನು ಹೋದೆ. ನಾ ಜೈಲಿಂದ ಬೀಚ ಬಂದಾಗ ಜನ ಬಂದು ಓಹೋ ಇವನು ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳ್ಸಿದ್ರು, ಅವ್ರು ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನ್ ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗ್ದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅವ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನೇನು ತಪ್ಪು ಮಾಡಿದ್ರೆ ನಾನು ಅಲ್ಲೇ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂತವರೆಲ್ಲ ಸೇರಿ ಈ ಡಿ.ಕೆ. ಶಿವಕುಮಾರ್ಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ ಆ ತಾಯಂದಿರೆಲ್ಲ ಕರ್ಕೊಂಡೋದಕ್ಕೆ ಗುರು ಹಿರಿಯರು, ಮಠಾಧೀಶರು, ಇವತ್ತು ಮಠಾಧೀಶರು ಎಲ್ಲ ಬೇಕಾದಷ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ. ರಾಜಕೀಯದಲ್ಲಿ ಮೇಲೆ ಬರೋದಕ್ಕೆ ಗುಣಗಳು ಇರಬೇಕು. ಪರಿಷತ್ನಲ್ಲಿ ನೀತಿ ಪಾಠ ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಧರ್ಮರಾಯನ ಧರ್ಮತ್ವ, ಭೀಮನ ಬಲ, ಅರ್ಜುನನ ಗುರಿ, ವಿದುರನ ನೀತಿ ಇರಬೇಕು ಅಂದಿದ್ದಾರೆ. ಇನ್ನು ಡಿಕೆಶಿ ಕಾಲೆಳೆದಿದೆ ಬಿಜೆಪಿ. ಈ ಮಾತು ಯತೀಂದ್ರ ಅವರಿಗೆ ಹೇಳಿದ್ದ ಅಂತ ಬಿಜೆಪಿ ಕಿಚಾಯಿಸಿದೆ. ಧರ್ಮರಾಯನ ಧರ್ಮತ್ವ ಅಂತ ಕೈ ಮುಗಿದಿದ್ದಾರೆ ಸಿಎಂ ಡಿಕೆ. ಶಿಸ್ ಕಾಣ್ಬೇಕಾರೆ ಅಧ್ಯಕ್ಷರೇ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರು ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಡ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದೀರಾ, ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆಲ್ಲರಿಗೂ ಕೂಡ. ಪಕ್ಕದಲ್ಲಿ ಕೂತ್ಕೊಂಡೆ ನೋಡ್ತಿದ್ದೆ ನಾನು. ಅವ್ರಿಗೆ ತೋರಿಸ್ಬಿಟ್ಟು ಏನ್ ಹೇಳ್ತಾರೆ, ವಿದುರನ ನೀತಿ ಅಂತ ಹೇಳಿದೆ. ವಿದುರನ ನೀತಿ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅವನ್ ಬೇಸಿಕ್ ಪ್ರಿನ್ಸಿಪಲ್ ಧರ್ಮರಾಯನ ಧರ್ಮತ್ವ, ನಂದು ಧರ್ಮರಾಯನ ಧರ್ಮತ್ವ, ದಾನಶೂರ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ಕಲಾಪದಲ್ಲಿ ಕುಮಾರಸ್ವಾಮಿಯನ್ನ ಹೊಗಳಿದ್ದಾರೆ ಸಿಎಂ ಡಿಕೆಶಿ. ನಾನು ಅನೇಕ ಸಿಎಂಗಳ ಜೊತೆ ಕೆಲಸ ಮಾಡಿದ್ದೀನಿ. ಮಾಜಿ ಸಿಎಂ ಕುಮಾರಸ್ವಾಮಿ ದೂರದೃಷ್ಟಿ ಬಹಳ ಒಳ್ಳೆಯದು. ಕುಮಾರಸ್ವಾಮಿ ರಾಜಕೀಯವಾಗಿ ವಿರೋಧ ಇರಬಹುದು, ಆದರೆ ಕುಮಾರಸ್ವಾಮಿ ತಂದ ಯೋಜನೆಗಳನ್ನ ನಾನು ಒಪ್ಪುತ್ತೀನಿ. ನೈಸ್ ಪೆರಿಫೆರಲ್ ಯೋಜನೆಗಳು ಒಳ್ಳೆ ಯೋಜನೆಗಳು ಅಂದಿದ್ದಾರೆ ಡಿಕೆಶಿ.
ಕುಮಾರಸ್ವಾಮಿ ಅವರ ಕಾಲದಲ್ಲಿ, ಕುಮಾರಸ್ವಾಮಿ ಪೊಲಿಟಿಕಲಿ ಎಸ್ ವಿ ಮೇ ಡಿಫರ್, ಬಟ್ ಕುಮಾರಸ್ವಾಮಿ ಅವರ ಯೋಜನೆ ಕೂಡ ಇವತ್ತು ನಾನು ಒಪ್ತೇನೆ. ಅವತ್ತಿನ ಕಾಲದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಇವತ್ತು ನೈಸ್ ಟೀಕೆ ಮಾಡ್ತಾ ಇರ್ಬೋದು, ನೈಸ್ ಆಡಳಿತ ಸರಿ ಇಲ್ಲದೆ ಇರ್ಬೋದು, ಆ ಯೋಜನೆಗೆ ಸಿಗ್ನೇಚರ್ ಹಾಕಿ ಅವರು ಮಾಡಿ ಆ ನೈಸ್ ಆಗ್ಬೇಕು ಅಂತೇಳಿ ಅವತ್ತು ಮಾಡಿದ್ರಲ್ಲ, ಇವತ್ತು ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು ಅಂತ ತಾವು ಯೋಚನೆ ಮಾಡಿ. ಕಂಪ್ನಿ ಏನು ಹೆಚ್ಚು ಕಮ್ಮಿ ಇದೆಯೋ ಅದನ್ನೆಲ್ಲ ನನಗೀಗ ಚರ್ಚೆ ಮಾಡೋದು ಬೇಡ. ಅದ್ರಲ್ಲಿ ಏನೇನಿದೆ ಪರಿಸ್ಥಿತಿ, ಅಕ್ಕಪಕ್ಕ ಏನ್ ಜಮೀನಿದೆ, ಯಾರ ಜಮೀನಿದೆ, ಅದೆಲ್ಲ ಈಗ ಲೆಟ್ ಮಿ ನಾಟ್ ಡೂ ದಿ ಪ್ಲಾನಿಂಗ್ ವಾಟ್ ಎವರ್ ದೇವೇಗೌಡರು ಹ್ಯಾಡ್ ಆನ್ ದಟ್ ಡೇ. ಇಟ್ ಇಸ್ ಎ ವೆರಿ ಗ್ರೇಟ್ ಇವೆಂಟ್. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ಇರಿಗೇಷನ್ ಅಲ್ಲಿ ಅವ್ರು ಮಾಡಿದಂತ ಕೆಲವು ಚಿಂತನೆಗಳಿತ್ತಲ್ಲ, ನೀರಾವರಿಗೆ ಒಬ್ಬ ರೈತನ ಮಗ ಅಂತ ಹೇಳಿ ಹೆಸರು ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ಆ ಕಮಿಟ್ಮೆಂಟ್ ಇದ್ರೆ, ಆ ಭಾವನೆ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸೊ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿ, ಅವ್ರು ಇನ್ನೊಂದಷ್ಟು 5-6 ವರ್ಷ ಇಲ್ಲಿ ಇದ್ದಿದ್ರೆ ಇನ್ನ ಆಗಿತ್ತು. ಬಟ್ ಫಾರ್ಚುನೇಟ್ಲಿ ಅವ್ರ ಲೆಕ್ಕಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಹೋದ್ರು. ಅದ್ ಬಿಡಿ, ಅದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಇನ್ ಇಸ್ ಓನ್ ವೇ ಫಾರ್ ದಿಸ್ ಕಂಟ್ರಿ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ನಾವು ಕುಮಾರಸ್ವಾಮಿ ಅವರು ಬಂದ್ರು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫೆರಲ್ ರೋಡ್ ಮಾಡಬೇಕು ಅಂತ ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫೆರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಕಾಲದಲ್ಲೇ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನ್ ತೊಡಕು ಬಂತೋ ಇಲ್ಲ, ಅವ್ರ ಟೈಮ್ ಸಿಕ್ಕಿಲ್ವೋ. ಇವನ್ 5 ಟೌನ್ಶಿಪ್ಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವ ಇವತ್ತು ಮೋದಿ ಸಾಹೇಬರು ಅಲ್ಲೊಂದು ಸಿಟಿ ಮಾಡಿದ್ದಾರೆ. ಏನ್ ಸಿಟಿ ಅದು? ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಡ್ಬೇಕು. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.